ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಪವಿಲಾಗ್ಸಿಗೆ ಸ್ವಾಗತ. ನಾನಿವತ್ತು ಬಂಗುಡೆ ಮೀನಿನ ಸಾರು ಮಾಡ್ತಾಯಿದ್ದೇನೆ. ನನಗೆ ಬಂಗುಡೆ ಮೀನಂದರೆ ತುಂಬಾ ಇಷ್ಟ. ಬಂಗುಡೆ ಮೀನು ಸ್ವಲ್ಪ ನಂಜು ಜಾಸ್ತಿ, ಸೊ ಕೆಲವರಿಗೆ ಇದೆಲ್ಲ ತಿಂದರೆ ತುರಿಸುತ್ತೆ. ಹಾಗಾಗಿ ಇದು ತುರಿಸದ ಹಾಗೆ ನಂಜೆಲ್ಲ ಇರದ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ಆಗುವಷ್ಟು ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಇದರಲ್ಲಿ 9 ಮೀನಿದೆ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಡಿ. ಇವಾಗ ಇದರ ಮಸಾಲಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಜೀರಿಗೆ ತಗೊಂಡಿದ್ದೀನಿ. ತುಳುವಲ್ಲಿ ಇದಕ್ಕೆ ಕಾಜೀರಿಗೆ ಅಂತ ಹೇಳ್ತಾರೆ. ಬಂಗುಡೆ ಸ್ವಲ್ಪ ನಂಜಲ್ವ, ಹಾಗೆ ನಂಜು ಅಲರ್ಜಿಗೆ ಇದು ತುಂಬಾ ಒಳ್ಳೆಯದು. ಮತ್ತು 1 ಸ್ಪೂನಷ್ಟು ಕರಿಮೆಣಸು ತಗೊಂಡಿದ್ದೀನಿ, ಹಾಗೂ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಸಳು, ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 17 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಆನಂತರ ಒಂದು ಲಿಂಬೆ ಗಾತ್ರದಷ್ಟು ದೊಡ್ಡ ಹುಣಸೆ ಹುಳಿ, ಹಾಗೂ ಸ್ವಲ್ಪ ತೆಂಗಿನ ತುರಿ, ಮತ್ತು ಅರ್ಧ ಸ್ಪೂನಷ್ಟು ಅರಶಿನವನ್ನು ಹಾಕಿದ್ದೀನಿ. ಇವಾಗ ಎಲ್ಲವನ್ನು ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಇದು ಮಿಕ್ಸಿಗಿಂತ ತುಂಬಾ ಒಳ್ಳೆ ಟೇಸ್ಟ್ ಆಗುತ್ತೆ ಇದರಲ್ಲಿ. ಕಲ್ಲಲ್ಲಿ ಇದು ಗ್ರೈಂಡ್ ಮಾಡೋದಲ್ಲ, ಸೊ ಹಾಗಾಗಿ ಇವಾಗ ಗ್ರೈಂಡ್ ಆಗಿದೆ. ಈಗ ಮಸಾಲಾನ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಇವಾಗ ಮಸಾಲ ತೆಗೆದು ರೆಡಿಯಾಗಿದೆ. ಒಂದು ದೊಡ್ಡ ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, 3 ಕಾಯಿಮೆಣಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಮಸಾಲ ಹಾಕಿದ ಪಾತ್ರೆ ಇಟ್ಟು ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೇಕು. ಇದು ತುಂಬ ತೆಳು ಮಾಡೋದು ಬೇಡ, ಸ್ವಲ್ಪ ಎಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೀನಿ. ಆನಂತರ ನಾವು ಕಟ್ ಮಾಡಿಟ್ಟಿರುವ ಈರುಳ್ಳಿ, ಶುಂಠಿ, ಕಾಯಿ ಮೆಣಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟ್ ಹಾಕಿದ್ದೀನಿ. ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮಸಾಲವನ್ನು ಕುದಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಎಲ್ಲ ಮೀನುಗಳನ್ನು ಮಸಾಲಕ್ಕೆ ಸೇರಿಸ್ಕೊಳ್ಳಿ. ಆನಂತರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ನಾನಿಲ್ಲಿ ಮುಚ್ಚಳ ಹಾಕ್ತಾ ಇಲ್ಲ, ಹೀಗೇ ಬೇಯಿಸ್ತಾ ಇದ್ದೀನಿ. ಇದೊಂದು 5-6 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಇವಾಗ ಮೀನು ಚೆನ್ನಾಗಿ ಬೆಂದಿದೆ. ಟೇಸ್ಟಿಯಾಗಿರುವ ಬಂಗುಡೆ ಮೀನು ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡುವ ಸಮಯ. ಇದು ಮಾಡಿದ ತಕ್ಷಣ ತಿನ್ನಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಅದು ನಾವು ಕಾಳು ಜೀರಿಗೆಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಕಹಿ ಇರುತ್ತೆ. ಇದು ಮೀನೆಲ್ಲ ಎಳ್ಕೋಬೇಕು ಅದನ್ನೆಲ್ಲ. ಆನಂತರ ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಇದು ಅನ್ನ ಜೊತೆಗೆ, ರೊಟ್ಟಿ, ಕಡುಬು ಜೊತೆಗೆ ತುಂಬಾ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಬೆಂದಿದೆ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್. ಬಾಯ್.